ಮಿತ್ರರೇ, ನನ್ನ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೇತನ ಪರಿಷ್ಕರಣೆ ಕುರಿತು ಮಾತನಾಡುತ್ತೇನೆ. ಸಾರಿಗೆ ಬಣಗಳು ಇನ್ನೂ ಒಂದಾಗಿಲ್ಲ. ಇದು ನಮ್ಮ ದುರದೃಷ್ಟಕರ. ಸರ್ಕಾರ ನಿರಂಕುಶ ಅಧಿಕಾರ ಚಲಾಯಿಸುತ್ತಿದ್ದಾರೆ. ಸಾರಿಗೆ ನೌಕರರಿಗೆ ಅರ್ಥವಾಗುತ್ತಿಲ್ಲ ಮತ್ತು ಸಂಘಟನೆ ಕೂಡ ತಮ್ಮ ಪ್ರತಿಷ್ಠೆಯನ್ನು ಬೆಳೆಸಿಕೊಂಡು ಹೋಗ್ತಾ ಇದ್ದಾರೆ. ಸಂಘಗಳು ತಮ್ಮ ವೈಯಕ್ತಿಕ ಉದ್ದೇಶಗಳನ್ನು ಇಟ್ಟುಕೊಂಡು ಹೋಗ್ತಾ ಇರುವುದು ದುರದೃಷ್ಟಕರ. ಒಂದು ತಮ್ಮ ವೈಯಕ್ತಿಕ ಯಾವುದೇ ಇರಲಿ ಅದನ್ನು ಬದಿಗೊಟ್ಟು ಸಾರಿಗೆ ನೌಕರರ ಹಿತಾಸಕ್ತಿಗಳನ್ನು ಮುಂದಿಟ್ಟು ಭವಿಷ್ಯದ ಕಡೆ ನಾವು ನೋಡಬೇಕಾಗಿದೆ. ಕೇವಲ ಒಣ ಮಾತು ಬಿಟ್ಟು ಕೆಲಸದ ಕಡೆ ಗಮನ ಕೊಡಬೇಕಾಗಿದೆ. ಬದಲಾವಣೆ ಒಕ್ಕಟ್ಟು ಆಗಬೇಕು. ಎಷ್ಟು ವರ್ಷ ಆದರೂ ಸಾರಿಗೆ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುತ್ತಿಲ್ಲ. ಇದು ಎಲ್ಲರಿಗೂ ಗೊತ್ತು, ನೌಕರರಿಗೂ ಗೊತ್ತು, ಸರ್ಕಾರಕ್ಕೂ ಗೊತ್ತು, ಮ್ಯಾನೇಜ್ಮೆಂಟಿಗೂ ಗೊತ್ತು. ಆದರೆ ಶ್ರೀ ಚಂದ್ರಶೇಖರ ಕೂಟ ಹೋದ ಬಾರಿ ಡಾಕ್ಟರ್ ಕೆ ಶರ್ಮಾ ಅವರನ್ನು ಭೇಟಿ ಮಾಡಿದರು ಹುಬ್ಬಳ್ಳಿಯಲ್ಲಿ. ತದನಂತರ ಮಾಧ್ಯಮದಲ್ಲಿ ಅವರ ಅನುಭವದ ಪ್ರಕಾರ ನಾವು ಒಂದೇ ಫೋರಮ್ನಲ್ಲಿ ಒಂದು ಡಿಮಾಂಡ್ ಚಾರ್ಟರನ್ನು ಕೊಡ್ತೇವೆ, ತದನಂತರ ಸರ್ಕಾರಕ್ಕೆ ಮಾತುಕತೆಗೆ ಕರೆಯೋಣ, ಒಂದು ಉಗ್ರ ಹೋರಾಟವನ್ನಕ್ಕೆ ತಾಳೋಣ ಅಂತ ಹೇಳಿದರು. ಅದು ಯಾವುದೂ ಆಗಲಿಲ್ಲ. ಶರ್ಮಾರಂತೆ ಮಾತಿನಂತೆ ಕೂಟಗಳು ಮತ್ತು ಒಕ್ಕೂಟಗಳು ಒಂದೇ ಪ್ಲಾಟ್ಫಾರ್ಮ್ ಮಾಡಿಕೊಂಡು ಒಂದು ಮೆಮೊರಂಡಮ್ ಕೊಟ್ಟಿದ್ದಾದರೆ ಇಲ್ಲಿವರೆಗೆ ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತಿತ್ತು. ಆದರೆ ಅದು ಕಾರ್ಯಗತ ಆಗಲಿಲ್ಲ. ಡಾಕ್ಟರ್ ಶರ್ಮಾ ಅವರ ಮಾತುಗಳು, ಅನುಭವದ ಮಾತುಗಳು ಹಾಗೇ ಉಳಿದು. ತದನಂತರ ಆದ ಘಟನೆಗಳು ನಿಮಗೆ ಗೊತ್ತೇ ಇದೆ. ಈ ಸಲ 1/1/2024ರಿಂದ ವೇತನ ಪರಿಷ್ಕರಣೆ ಮಾಡಿಕೊಂಡು 38 ತಿಂಗಳ ಬಾಕಿ ಪಡೆದು ನಂತರ 2028ರ ಹೊತ್ತಿಗೆ ಸಂಘಗಳ ಚುನಾವಣೆ ನಡೆದು ಅಲ್ಲಿ ಯಾರು ಗೆದ್ದು ಬರುತ್ತಾರೆ ಅವರು ಸಾರಿಗೆ ನೌಕರರ ವೇತನ ಪರಿಷ್ಕರಣೆಗೆ ಸರ್ಕಾರಿ ನೌಕರರಂತೆ ವೇತನ ಪರಿಷ್ಕರಣೆ ಡಿಮಾಂಡ್ ಇಡಲು ಮಾತುಕತೆ ಮಾಡ್ಕೋಬೇಕಾಗಿತ್ತು. ಈ ಎರಡೂ ಸಂಘಟನೆಗಳು ಸರ್ಕಾರದ ನಿರಂಕುಶ ಅಧಿಕಾರವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಿರಿಯ ಮುಖಂಡ ಕೆ ಶರ್ಮಾ ಎಲ್ಲ ಕಾರ್ಮಿಕರಿಗೆ ಒಗ್ಗಟ್ಟಾಗಲು ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ. ಒಂದೇ ಫೋರಮನ್ನು ರಚಿಸಲು ತಿಳಿಸಿದ್ದಾರೆ. ಈಗ ಸರಿಸಮಾನ ವೇತನಕ್ಕೆ ಒತ್ತಾಯಿಸುವುದು ಸರಿಯಲ್ಲ ಅಂತ ನನ್ನ ಭಾವನೆ. ಕಾರಣ ಇಷ್ಟೇ, ಈಗಾಗಲೇ ಎಷ್ಟೋ ವರ್ಷಗಳಾಗಿವೆ. ಕೇವಲ ಒಂದು 25%, 38 ತಿಂಗಳು ಬಾಕಿ ಕೊಡಾಗ್ತಾ ಇರಲ್ಲ. ಈಗ ಸರಿಸಮಾನ ವೇತನ ಸರ್ಕಾರಿ ನೌಕರರನ್ನು ಮಾಡುತ್ತೆ. ಇವರ ಬೆಂಬಲಿತ ಮುಖಂಡು ಯಾವುದೇ ನಿರ್ಣಯಿಸದಿರುವುದು ಕಷ್ಟ. ಇದು ಆಗಲಿ ಬಿಡಿ. 38 ತಿಂಗಳಲ್ಲಿ ಕೇವಲ 26 ತಿಂಗಳ ಬಾಕಿ ಸರ್ಕಾರ ಆದೇಶ ಮಾಡಿದೆ. ಅದು ಯಾವಾಗ? ಜಂಟಿ ಕ್ರಿಯಾ ಸಮಿತಿ ಬೆಂಗಳೂರು ಚಲೋ ಕಾರ್ಯಕ್ರಮ ಒಂದು ಬಿಸಿ ತಟ್ಟಿಸಿದಾಗ ಆವಾಗ ಎಷ್ಟು ತಿಂಗಳ ಸರ್ಕಾರ ಒಪ್ಪಿಕೊಂಡಿತ್ತು? 26 ತಿಂಗಳ. ಈಗ 12 ತಿಂಗಳು ಇನ್ನೂ ಬಾಕಿ ಇದೆಯಲ್ಲ, ಅದು ನಿವೃತ್ತಿ ನೌಕರಿಗೆ ಅನ್ಯಾಯವಾಗೋದಿಲ್ಲವೇ? ಸರ್ಕಾರವಾಗಲಿ ನೌಕರರ ಬಗ್ಗೆ ಕಾಳಜಿ ಇರೋದಿಲ್ಲ. ಆದ ಕಾರಣ ಈ 12 ತಿಂಗಳ ಯಾಕೆ ಮ್ಯಾನೇಜ್ಮೆಂಟ್ ಭರಿಸಬಾರ್ದು? ಎಲ್ಲವನ್ನೂ ಸರ್ಕಾರದ ಮೇಲೇ 38 ತಿಂಗಳು ಕೇಳುವುದು ಸರಿಯಲ್ಲ. ಅದು ಈ ಹಿಂದೆ ಮ್ಯಾನೇಜ್ಮೆಂಟು ಕೂಡ
ತಮ್ಮ ನೌಕರರ ಬಾಕಿಗಳನ್ನು ಸರಿದೂಗಿಸಿ ಮರುಪಾವತಿಸಿದೆ. ಹಾಗಿದ್ದಲ್ಲಿ ಸರ್ಕಾರದ ಮೇಲೆ 38 ತಿಂಗಳ ಬಾಕಿಯನ್ನು ಅವ್ರ ಮೇಲೆ ಹಾಕೋದು ಎಷ್ಟು ಸರಿ? 26 ತಿಂಗಳು ಕೊಡ್ತೇನೆ ಅಂತೇಳಿ ಸರ್ಕಾರ ಹೇಳಿದರೆ 12 ತಿಂಗಳ ಮ್ಯಾನೇಜ್ಮೆಂಟ್ ಸರಿದೂಗಿಸಿ ಕೊಡಬೇಕು. ನೌಕರರು ಚಳಿ ಮಳೆ ಬೇಸಿಗೆ ಅನ್ನದೇ ಸಾಮಾಜಿಕ ನ್ಯಾಯ ಇವರಿಗೆ ಸಿಕ್ಕಲಿಲ್ಲ. ಕಾರಣ ನಮ್ಮಲ್ಲಿರುವ ಒಗ್ಗಟ್ಟಿನ ಕೊರತೆ. ಮತ್ತು ಸರ್ಕಾರನೂ ಕೂಡ ಎಸ್ಮಾ ಕಾಯ್ದೆ 10 ವರ್ಷಗಳವರೆಗೆ ವಿಧಾನಮಂಡಲದಲ್ಲಿ ಪಾಸ್ ಮಾಡಿಬಿಟ್ಟಿದೆ. ಕೆಲಸದಿಂದ ವಜಾ ಮಾಡಿದರೆ ನೌಕರ ಗತಿ ಏನು? ಅವ್ರಿಗೆ ಹೆದರಿಕೆ ಇದೆ. ಕಾರ್ಮಿಕರ ಚಳವಳಿಗೆ ಹೆದರಿಕೆ ಹುಟ್ಟುಬಿಟ್ಟಿದೆ. ಈ ಹಿಂದೆ ಶ್ರೀ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಆದ ವರ್ಗಾವಣೆ ವಜಾ ಇವು ನೌಕರನ್ನು ಅತಿ ದಬ್ಬಾಳಿಕೆಯ ಮಾಡಿದೆ. ಕೆಲವು ಕೋರ್ಟ್ನಿಂದ ಬಂದಿದ್ದಾರೆ. ಈಗ ಅವರ ಜೀವನ ಈಗ ಸುಧಾರಿಸಿಕತ್ಲಿಕ್ಕದೆ. ಅಂಥದ್ರಲ್ಲಿ ಭಯದ ವಾತಾವರಣ ಸಾರಿಗೆ ನೌಕರರಿದೆ. ಉಗ್ರ ಹೋರಾಟ ಮಾಡಲು ಸಾಧ್ಯವಿಲ್ಲ ಅಂತ ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟಿದೆ. ನಾವು ಮೀಟಿಂಗ್ ಮಾಡ್ತೇವೆ, ಚಹಾ ಕುಡಿತೇವೆ, ಹಾಗೆ ಬರ್ತೇವೆ. ಸರ್ಕಾರ ಕೂಡ ಮ್ಯಾನೇಜ್ಮೆಂಟು ಕೂಡ ಅದೇ ರೀತಿ ಇವತ್ತು ನೋಡ್ತೇವೆ. ಸಾರಿಗೆ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಈ ವಿಷಯ ನಿಮಗೆ ಹೇಳ್ತೇವೆ, ಮುಂದಿನ ಸಲ ಮೀಟಿಂಗ್ ಮಾಡೋಣ. ಹೌದು, ಜಂಟಿ ಕ್ರಿಯಾ ಸಮಿತಿ ಪ್ರತಿ ಸಲ ಮೀಟಿಂಗ್ ಮಾಡ್ತದೆ. ಆದರೆ ಸಹ ದೊಡ್ಡ ಮಟ್ಟದ ಹೋರಾಟಗಳು ನಿರ್ಣಯ ತಗೊಳ್ಳೋಕ್ಕೆ ಇವ್ರ ಕಡೆಯೂ ಸಾಧ್ಯವಾಗಲಿಲ್ಲ. ಸರ್ಕಾರದ ಭಾಗವಾದ ಶಕ್ತಿ ಯೋಜನೆ ಆಗಲಿ, ಹೋದ ವರ್ಷ ಪ್ರಯಾಣಿಕರ ದರ ಏರಿಸಿದೆ. ಇವೆರಡೂ ಶಕ್ತಿಗಳಿಂದ ಸಾರಿಗೆ ನೌಕರ ಚೇತರಿಕೊಂಡಿದೆ. ಹಣಕಾಸಿನ ತೊಂದರೆ ಇಲ್ಲ. ಸಾರಿಗೆ ಮಂತ್ರಿಗಳು BJP ಸಾಲದ ಬಗ್ಗೆ ಹೇಳುತ್ತಾ ಹೋಗ್ತಾರೆ. ಸಮಸ್ಯೆ ಬಗೆಹರಬೇಕಾದ್ರೆ, ನಾವು ತೃಪ್ತಿ ಜೀವನ ಸಾಗಿಸಲು ಸಾಧ್ಯವಾಗಬೇಕಾದ್ರೆ ಸರ್ಕಾರ ಸಾರಿಗೆ ನೌಕರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗುತ್ತದೆ. 38 ತಿಂಗಳ ಬಾಕಿಯಲ್ಲಿ 26 ತಿಂಗಳ ಬಾಕಿ ಸರ್ಕಾರ ಕೊಡುತ್ತೇನೆ ಅಂತ ಹೇಳಿದರೆ ಮ್ಯಾನೇಜ್ಮೆಂಟ್ MDಗಳು ಕೂಡ ಆಡಳಿತ ತನ್ನ ಆ 12 ತಿಂಗಳು ಕೊಡಬೇಕಂತೇಳಿ ಸರ್ಕಾರಲ್ಲಿ ಹೇಳಬೇಕು. ಕೇವಲ 38 ಹಿಂಬಾಕಿಯನ್ನು ನೀಡಲು ಸರಿಯಾದ ಕ್ರಮವಲ್ಲ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರು ನಿರ್ಣಯಿಸಬೇಕು. ಇವ್ರಿಗೂ ಗೊತ್ತಿದೆ 38 ತಿಂಗಳ ಬಾಕಿ ಕೊಡಬೇಕಂತೇಳಿ. ನೌಕರರು ಮತ್ತು ಅವರ ಕುಟುಂಬ ನೆಮ್ಮದಿ ಜೀವನ ಸಾಗಿಸಲು ಸಾಮಾಜಿಕ ನ್ಯಾಯದ ಬಗ್ಗೆ ಆಡಳಿತ ವರ್ಗ ಆಗಲಿ ಮತ್ತು ಸರ್ಕಾರ ಆಗಲಿ ಇದು ಮನಗಣಬೇಕಾಗಿದೆ. ಮತ್ತು ಇದೇ ಏಪ್ರಿಲ್ 6ರಂದು ಮ್ಯಾನೇಜ್ಮೆಂಟ್ ಮೀಟಿಂಗ್ ಕರೆದಿದೆ ಕೇಂದ್ರ ಕಚೇರಿಯಲ್ಲಿ. ಕೊನೆ ಪಕ್ಷ ಈ ಮೀಟಿಂಗ್ ಕೊನೆ ಆಗಬೇಕು. ಮತ್ತು ನಿವೃತ್ತಿ ನೌಕರರ, ಸಾರಿಗೆ ನೌಕರರ ಏನು ಬೇಡಿಕೆಗಳನ್ನು ಅದಾವೆ ಅವು ಈ ಕೊನೆ ಮೀಟಿಂಗ್ನಲ್ಲಿ ಈಡೇರಲೇಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡುತ್ತೇನೆ. ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ, ಮ್ಯಾನೇಜ್ಮೆಂಟಿಗೆ ಒತ್ತಾಯ ಮಾಡುತ್ತೇನೆ. ನಿವೃತ್ತಿ ನೌಕರರ ಕಷ್ಟಗಳನ್ನು ನೀವು ಬೇಗನೆ ಸರಿಪಡಿಸ್ಬೇಕಂತ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ತೇನೆ. ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.